ಶಾಸಕ ಗುಬ್ಬಿ ವಾಸಣ್ಣರಿಂದ ಅಭಿವೃದ್ಧಿ ಪರ್ವ. ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಎಸ್ಆರ್ ಶ್ರೀನಿವಾಸ. ಗುಬ್ಬಿ ತಾಲೂಕಿನ ನಡುವಲಪಾಳ್ಯ, ಬ್ಯಾಡಿಗೆರೆ ಹಾಗೂ ಜವರೇಗೌಡನ ಪಾಳ್ಯ ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಅಂದಾಜು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು 5 ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ದೊರೆತಿದ್ದು, ಕೆಲವು ಗ್ರಾಮಗಳಲ್ಲಿ ಬಾಕಿ ಉಳಿದಿರುವ ಸಿಸಿ ರಸ್ತೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಆದಷ್ಟು ಬೇಗ ಗ್ರಾಮಗಳೆಲ್ಲ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು. ಇನ್ನು ಸದನದಲ್ಲಿ ಶಾಸಕರ ಚುಕ್ಕಿ ಗುರುತಿನ ಪ್ರಶ್ನೆಗಳಿಗೆ ಹಿಂದೆಯೆಲ್ಲ 2-3 ತಿಂಗಳ ಬಳಿಕ ಸಿಗ್ತಾ ಇದ್ವು. ಆದರೆ ಇದೀಗ ಸಭಾಪತಿಗಳು, ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲಾ ಸಚಿವರಿಗೆ ತಕ್ಷಣ ಉತ್ತರ ನೀಡುವಂತೆ ಸೂಚನೆ ನೀಡಿರುವುದು ಸ್ವಾಗತಾರ್ಹ ಎಂದಿದ್ದಾರೆ. ಹಳ್ಳಿಗಳಲ್ಲೆಲ್ಲ ಅರ್ಧ ಮಾಡಿಬಿಟ್ಟಿದ್ದು. ಈ ಊರಲ್ಲಿ ದೇವಸ್ಥಾನ ಒಳಗಡೆ ನಾನು ಮೊನ್ನೆ ಒಂದು 3-4 ತಿಂಗಳು ಹಿಂದೆ ಬಂದಾಗ ಎಲ್ಲ ಗ್ರಾಮಸ್ಥರೆಲ್ಲ ದೇವಸ್ಥಾನದ ಒಳಗಡೆ ಹಾಕ್ಕೊಡಿ ಅಂತ ಹೇಳಿದ್ರು. ಮತ್ತು ಕೆಳಗಡೆ ಬಿಟ್ಟಿದ್ದೆ, ಒಂದು 150-200 ಮೀಟರ್ ಬಿಟ್ಟಿದ್ದೆ. ನಮ್ಗೆ ಅವಾಗ ಗೊತ್ತಾಗಿರಲಿಲ್ಲ ಅದು ಕೆಳಗಡೆ ಒಂದಷ್ಟು ಬಿಟ್ಟಿದ್ದು. ಮತ್ತು ಈ ದೇವಸ್ಥಾನ ಸೇರಿಸಿ ಹಾಕ್ಕೊಡಿದ್ರು. ಅದನ್ನು ಇವತ್ತು ಕಾಂಕ್ರೀಟ್ಗೆ ಹಾಕಿದ್ವಿ. ಮತ್ತು ಬೇರೆ ಬೇರೆ ಕಡೆ ಈಗ ಚೋಳೂರಲ್ಲಿ ಸುಮಾರು 3 ಕೋಟಿ ರೂಪಾಯಿ ಹಾಕಿದ್ವಿ. ಆಮೇಲೆ ಪಿನ್ನನಹಳ್ಳಿ ರೋಡು 1.5 ಕೋಟಿ ಶುರು ಮಾಡ್ತಾ ಇದ್ದೀವಿ. ಆಮೇಲೆ ಇದು ಸಾಗರನಹಳ್ಳಿಯಲ್ಲಿ ಕಾಂಕ್ರೀಟ್ಗೆ, ಊರೊಳಗೆ ಕಾಂಕ್ರೀಟ್ಗೆ ಹಾಕಿದ್ದೀನಿ. ಮತ್ತು ಇದು ಬ್ಯಾಡಗೆರೆ, ಜವರೇಗೌಡ ಪಾಳ್ಯ ಮತ್ತು ನಡುವಲಪಾಳ್ಯದಾಗ 1 ಕೋಟಿ ರೂಪಾಯಿ ಎಲ್ಲ ಇವತ್ತು ಒಂದು 9 ಕೋಟಿ ರೂಪಾಯಿದು ಪೂಜೆ ಮಾಡ್ತಾಯಿದ್ವಿ. ಚಿಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಗಳನ್ನ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಅಸಮಾಧಾನ ವ್ಯಕ್ತಪಡಿಸಿದರೆ ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾರು ಆ ಥರ ಯಾವ ಇಲಾಖೆಯಲ್ಲಿ ಕೊಟ್ಟಿರುವ ಆ ಇಲಾಖೆ ಮುಖ್ಯಸ್ಥರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅದು ಎನ್ಕ್ವೈರಿ ನಡೀತಾ ಇದೆ. ಇನ್ನು ಮುಂದೆ ಸರಿ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅವರು ಒಳ್ಳೆಯ ಎಚ್ಚರಿಕೆ ಕೊಟ್ಟಿದ್ದಾರೆ ಸಚಿವರುಗಳಿಗೆ ಮತ್ತು ಅಧಿಕಾರಿಗಳಿಗೆ. ಎಲ್ಲರೂ ಕೂಡ ಕೆಲಸ ಮಾಡಲಿಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಮುಂದೆ ಸರಿಯಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಲ್ಲ, ಇತಿಹಾಸದಲ್ಲೇ ಒಂದು ಸಭಾತ್ಯಾಗ ಮಾಡುವಂಥದ್ದಾಗಿರಲಿಲ್ಲ, ಶಾಸಕರ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಲ್ಲ ಅನ್ನೋ ನಿಟ್ಟಿನಲ್ಲಿ ಹಿಂದೆ ಯಾರು ಕೇಳ್ತಿರಲಿಲ್ಲ ಸಭಾಪತಿಗಳು, ಇವ್ರು ಕೇಳಿವರಷ್ಟೇ. ಇದು ನಿರಂತರವಾಗಿ ನಾವು ನೋಡ್ತಲೇ ಬಂದಿದ್ದೀವಿ. ನಮ್ಮ ಮನೆಗೆ ಬಂದು 6 ತಿಂಗಳಾದಮೇಲೆ 3 ತಿಂಗಳಾದಮೇಲೆ ಉತ್ತರಗಳು ಬಂದಿರುವವೆ. ಲಿಖಿತ ಮೂಲಕ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಬರ್ತಕ್ಕಂಥದ್ದು ಸೆಷನ್ ಮುಗಿದು 1 ತಿಂಗಳು 2 ತಿಂಗಳು 3 ತಿಂಗಳಿಗೆ ಬಂದವು ಮನೆಗೆ ಉತ್ತರ. ಅದರಿಂದ ಇದು ಸಹಜವಾಗಿ ನಡ್ಕೊಂಬರ್ತಾ ಇತ್ತು. ಈಗ ಇವರು ಕಂಡೀಷನ್ ಮಾಡಿದ್ದಾರೆ, ಹೌಸ್ ನಡೆಯುವಾಗಲೇ ಉತ್ತರ ಕೊಡಿ ಶಾಸಕರುಗಳಿಗೆ ಅಂತ ಒಂದು ಕಂಡೀಷನ್ ಇದು ಸ್ಟ್ರಿಕ್ಟಾಗಿ ನಡೀಲಿ ಅಂತ ಹಿಂಗೆ ಮಾಡಿದ್ದಾರೆ. ಇದು ಒಳ್ಳೆಯದೇ ಬೆಳವಣಿಗೆ. ಅದರಿಂದ ಎಲ್ಲರೂ ಎಚ್ಚೆತ್ಕೊಂಡವ್ರೆ, ಸರಿಯಾದ ಟೈಮ್ಗೆ ಉತ್ತರಗಳು ಸಿಗ್ತಕ್ಕಂಥದ್ದಾಗುತ್ತೆ. ಇನ್ನು ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ಸಂಭವಿಸಿದ ವ್ಯಕ್ತಿ ಸಾವಿನ ಕುರಿತು ತನಿಖೆಯ ಬಳಿಕವೇ ನಿಜಾಂಶ ತಿಳಿಯಲಿದೆ. ಪೊಲೀಸರು ಇತ್ತೀಚೆಗೆ ಮೊದಲಿನ ರೀತಿಯಲ್ಲಿ ಲಾಠಿಯನ್ನೇ ಇಟ್ಟುಕೊಂಡಿಲ್ಲ. ವಿಚಾರಣೆ ವೇಳೆ ಯಾವುದೇ ಘಟನೆ ನಡೆದರೆ ಪೊಲೀಸರ ಮೇಲೆ ಆರೋಪ ಮಾಡುವುದು ಸಹಜ. ಸಿಐಡಿ ತನಿಖೆ ಆಗ್ತಾ ಇದೆ. ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ತಿಳಿಯಲಿದೆ ಎಂದಿದ್ದಾರೆ. ಸಿಐಡಿ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಏನಾಗಿದೆಯೋ ಗೊತ್ತಿಲ್ಲ ನಮಗೆ. ಇತ್ತೀಚೆಗೆ ಅಲ್ಲೂ ಪೊಲೀಸ್ನವರು ಲಾಠಿನೇ ಇಟ್ಕೊಂಡಿಲ್ಲ, ಹೊಡೆದೇಂದ್ರೆ ಕಬ್ಜೆ ಆಗಿರಲ್ಲ. ನೋಡಬೇಕು, ಅದು ಎಂಕ್ವೈರಿ ಆದಮೇಲೆ ಗೊತ್ತಾಗುತ್ತದೆ. ಹೋದರೆ ಎಲ್ಲರೂ ಸಹ ಪೊಲೀಸ್ನವ್ರ ಮೇಲೆ ದೂರದು, ಅದು ಸಹಜವಾಗಿ ದೂರ್ತಾರೆ. ಅದರಿಂದ ಏನಾಗಿದೆ ಅನ್ನೋದು ಎಂಕ್ವೈರಿ ಆದಮೇಲೆ ಅದರ ಚಿತ್ರಣ ಗೊತ್ತಾಗುತ್ತೆ. ಇನ್ನು ಈ ವೇಳೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಎಡಬ್ಲ್ಯೂ ಚಂದ್ರಶೇಖರ್, ಗುತ್ತಿಗೆದಾರ ರೇಣುಕಾ ಪ್ರಸಾದ್, ಮುಖಂಡರಾದ ಕೆಆರ್ ವೆಂಕಟೇಶ, ಬುಲೆಟ್ ಬಸವರಾಜು, ಸಿಜಿ ಲೋಕೇಶ್, ಸೋಮಶೇಖರ್, ರಾಮು ಸೇರಿದಂತೆ ಹಲವರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.